ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 3ನೆಯ ವಾರ, ಜನವರಿ 27, 2026, ಮಂಗಳವಾರ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 10ನೇ ಅಧ್ಯಾಯ 1-12 ವಚನಗಳು. ಆ ಕಾಲದಲ್ಲಿ ಯೇಸು ಇನ್ನೂ 72 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರನ್ನಾಗಿ ತಾವೇ ಹೋಗಲಿದ್ದ ಊರುಗಳಿಗೂ ಸ್ಥಳಗಳಿಗೂ ಮುಂದಾಗಿ ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆಯೇನೋ ಹೇರಳವಾಗಿದೆ, ಕೊಯ್ಲುಗಾರರೋ ವಿರಳ. ಆದುದರಿಂದ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿ. ಹೋಗಿರಿ, ತೋಳಗಳ ನಡುವೆ ಕುರಿಮರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ಹಣದ ಚೀಲವನ್ನಾಗಲಿ ಜೋಳಿಗೆಯನ್ನಾಗಲಿ ಪಾದರಕ್ಷೆಗಳನ್ನಾಗಲಿ ತೆಗೆದುಕೊಂಡು ಹೋಗದಿರಿ. ದಾರಿಯಲ್ಲಿ ಯಾರಿಗೂ ವಂದನೋಪಚಾರಗಳನ್ನು ಮಾಡಿಕೊಂಡಿರಬೇಡಿ. ನೀವು ಯಾವ ಮನೆಗೆ ಹೋದರೂ ಈ ಮನೆಗೆ ಶಾಂತಿ ಎಂದು ಆಶೀರ್ವಾದ ಮಾಡಿ. ಶಾಂತಿಪ್ರಿಯನು ಅಲ್ಲಿದ್ದರೆ ನಿಮ್ಮ ಆಶೀರ್ವಾದವು ಅವನ ಮೇಲೆ ನೆಲೆಸುವುದು, ಇಲ್ಲವಾದರೆ ಅದು ನಿಮಗೆ ಹಿಂದಿರುಗುವುದು. ಮನೆಯಿಂದ ಮನೆಗೆ ಹೋಗದೆ ಆ ಮನೆಯಲ್ಲೇ ತಂಗಿದ್ದು ಅಲ್ಲಿಯವರು ಕೊಡುವ ಅನ್ನ ಪಾನೀಯಗಳನ್ನು ಸೇವಿಸಿರಿ. ದುಡಿಮೆಗಾರನು ಕೂಲಿಗೆ ಬಾಧ್ಯನು. ನೀವು ಯಾವ ಊರಿಗೆ ಹೋದರೂ ಜನರು ನಿಮ್ಮನ್ನು ಸ್ವಾಗತಿಸಿದಾಗ ಅವರು ಬಡಿಸಿದ್ದನ್ನು ಭುಜಿಸಿರಿ. ಅಲ್ಲಿರುವ ರೋಗಿಗಳನ್ನು ಗುಣಪಡಿಸಿರಿ. ದೇವರ ಸಾಮ್ರಾಜ್ಯ ನಿಮ್ಮನ್ನು ಸಮೀಪಿಸಿದೆ ಎಂದು ತಿಳಿಸಿರಿ. ಆದರೆ ನೀವು ಹೋಗುವ ಊರಿನ ಜನರು ನಿಮ್ಮನ್ನು ಸ್ವಾಗತಿಸದೆ ಹೋದರೆ ರಸ್ತೆಗಳಿಗೆ ಹೋಗಿ, ನಮ್ಮ ಪಾದಗಳಿಗೆ ಅಂಟಿರುವ ನಿಮ್ಮ ಊರಿನ ಧೂಳನ್ನು ಕೂಡ ನಿಮಗೆ ವಿರುದ್ಧವಾಗಿ ಒದರಿಬಿಡುತ್ತೇವೆ. ಆದರೂ ದೇವರ ಸಾಮ್ರಾಜ್ಯ ಸಮೀಪಿಸಿದೆ ಎಂಬುದನ್ನು ಮಾತ್ರ ನೀವು ಗಮನದಲ್ಲಿಡಿ ಎಂದು ತಿಳಿಸಿರಿ. ತೀರ್ಪಿನ ದಿನ ಈ ಊರಿನ ಗತಿ ಸೊದೋಮ್ ಊರಿನ ಗತಿಗಿಂತಲೂ ಕಠಿಣವಾಗಿರುವುದೆಂದು ನಾನು ನಿಮಗೆ ಹೇಳುತ್ತೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಬೆಳೆಯೇನೋ ಹೇರಳವಾಗಿದೆ, ಕೊಯ್ಲುಗಾರರು ವಿರಳ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಬೆಳೆಯೇನೋ ಹೇರಳವಾಗಿದೆ, ಕೊಯ್ಲುಗಾರರು ವಿರಳ ಎಂದು ನುಡಿಯುವುದರ ಮೂಲಕ ಯೇಸು ತಮ್ಮ ಜನರ ಸೇವೆಗೆ ನಮ್ಮನ್ನು ಕರೆಯುತ್ತಿದ್ದಾರೆ. ಯೇಸು 12 ಮಂದಿ ಪ್ರೇಷಿತರನ್ನು ಆಯ್ಕೆ ಮಾಡಿಕೊಂಡರು. ಆದರೆ ಅನೇಕ ಹಿಂಬಾಲಕರು, ಶಿಷ್ಯರು ಇದ್ದರು. ಈ ಹಿಂಬಾಲಕರಲ್ಲಿ ಯೇಸು 72 ಮಂದಿಯನ್ನು ಜನರ ಸೇವೆಗೆ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಸಂಖ್ಯಾಕಾಂಡ ಅಧ್ಯಾಯ 11ರಲ್ಲಿ ಮೋಶೆ ಜನರ ಸೇವೆಗಾಗಿ 70 ಮಂದಿಯನ್ನು ಆಯ್ಕೆ ಮಾಡಿಕೊಂಡಂತೆ ಯೇಸು ಜನರ ಸೇವೆಗೆ, ಶುಭ ಸಂದೇಶದ ಪ್ರಚಾರಕ್ಕೆ 72 ಮಂದಿಯನ್ನು ಆಯ್ಕೆ ಮಾಡುತ್ತಾರೆ. ಅವರನ್ನು ಕಳುಹಿಸುವ ಮುನ್ನ ಯೇಸು ನೀಡಿದ ಸಲಹೆ, ಮಾರ್ಗದರ್ಶನ ಅನೇಕರಲ್ಲಿ ಆಶ್ಚರ್ಯ ಮೂಡಿಸಬಹುದು. ಹಣದ ಚೀಲವನ್ನಾಗಲಿ ಜೋಳಿಗೆಯನ್ನಾಗಲಿ ತೆಗೆದುಕೊಂಡು ಹೋಗಬೇಡಿ. ಯೇಸುವಿನ ಹಿಂಬಾಲಕ ದೇವರ ಅನುಗ್ರಹದಲ್ಲಿ ನಂಬಿಕೆ ಇಡಬೇಕು ಮತ್ತು ಲೌಕಿಕ ವಸ್ತುಗಳಿಂದ ದೂರವಿರಬೇಕು. ಬೋಧನಾ ಕಾರ್ಯದಲ್ಲಿ ನಿರತರಾಗಿರುವವರು ಪ್ರೀತಿಯಿಂದ, ಶಾಂತಿಯಿಂದ, ಸಮಾನತೆಯ ಮನೋಭಾವ ಮೂಡಿಸಿಕೊಳ್ಳಬೇಕೆಂದು ಬಯಸುತ್ತಾರೆ. ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ಸಂತರುಗಳಾದ ಸಂತ ತಿಮೋತಿ ಮತ್ತು ತೀತರವರ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಸಂತ ತಿಮೋತಿರವರ ಕಾಲಾವಧಿ ಕ್ರಿಸ್ತಶಕ 17ರಿಂದ 87ರವರೆಗೆ. ಆತ್ಮೇರೆ, ಸಂತ ತಿಮೋತಿರವರು ಸಂತ ಪೌಲನ ವಿಶ್ವಾಸಿ ಆಪ್ತಪುತ್ರ. ಇದನ್ನು ನಾವು ತಿಮೋತಿಯವರಿಗೆ ಬರೆದ 1ನೇ ಪತ್ರ ಅಧ್ಯಾಯ 1 ವಚನ 1ರಲ್ಲಿ ಕೇಳುತ್ತೇವೆ. ತಿಮೋತಿಯು ಅನಾತೋಲಿಯಾ, ಅಂದರೆ ಈಗಿನ ಟರ್ಕಿಯ ಲೈಸೇನಿಯ ಬಳಿಯ ಲೈಸ್ಟ್ರಾದಲ್ಲಿ ಗ್ರೀಕ್ ತಂದೆ ಹಾಗೂ ಯೆಹೂದ್ಯ ತಾಯಿಗೆ ಜನಿಸುತ್ತಾರೆ. ಇವರ ತಂದೆಯ ಹೆಸರು ತಿಳಿದು ಬರುವುದಿಲ್ಲವಾದರೂ ಕೆಲವು ಆಧಾರಗಳಿಂದ ಅವರ ತಾಯಿಯ ಹೆಸರು ಯುನಿಸ್ ಎಂಬುದು ತಿಳಿಯುತ್ತದೆ. ಕ್ರಿಸ್ತಶಕ 47ರಲ್ಲಿ ಸಂತ ಪೌಲನ ಪರಿಚಯವಾಗಿ ಆತನ ಸಂಗಡ ಧರ್ಮ ಪ್ರಸಾರ ಕಾರ್ಯದಲ್ಲಿ ಸಂತ ತಿಮೋತಿರವರು ತೊಡಗುತ್ತಾರೆ. ಇಬ್ಬರು ಕೂಡಿ ಕೊರಿಂಥ ಕ್ರೈಸ್ತ ಸಮುದಾಯವನ್ನು ಸ್ಥಾಪಿಸುತ್ತಾರೆ. ಅಂತೆಯೇ ಪೌಲ ತಿಮೋತಿಯನ್ನು ತನ್ನ ಉತ್ತರಾಧಿಕಾರಿಯನ್ನಾಗಿ ನೇಮಿಸುತ್ತಾನೆ. ತಿಮೋತಿಗೆ ಪೌಲನು ಬರೆದ 2 ಪತ್ರಗಳು ಆತನ ಆಡಳಿತ, ಧರ್ಮ ಕಾರ್ಯವನ್ನು ಕುರಿತು ನೀಡಿದ ಸಲಹೆ, ಸೂಚನೆ ಹಾಗೂ ಪ್ರೋತ್ಸಾಹದೊಂದಿಗೆ ಪ್ರೇರಣೆಯನ್ನು ನೀಡುವಂತಹ ಪತ್ರಗಳಾಗಿದ್ದವು. ಪೌಲ ತನ್ನ ಪತ್ರಗಳನ್ನು ತಿಮೋತಿಯ ಪ್ರೇರೇಪಣೆಗೆ ಮಾತ್ರವಲ್ಲದೆ ಆತನ ಧರ್ಮ ಪ್ರಸಾರ ಕಾರ್ಯದಲ್ಲಿ ಮಾರ್ಗದರ್ಶನವನ್ನು ನೀಡುವುದಕ್ಕೂ, ಆತನ ವೈಯಕ್ತಿಕ ಜೀವನ ಬಗ್ಗೆ ಸಲಹೆಗಳನ್ನು ನೀಡಿ ಆತನನ್ನು ಒಬ್ಬ ಆದರ್ಶ ಮಾದರಿ ಮೇಷಪಾಲಕನಾಗಿಸುವತ್ತಲೂ ಕ್ರಿಸ್ತನಂತೆ ಜೀವಿಸಿ ತನ್ನ ಸೇವಾ ಜೀವನವನ್ನು ಮುನ್ನಡೆಸುವ ಸಲುವಾಗಿಯೂ ಬರೆದಿದ್ದನು. ತಿಮೋತಿಯ ಜೀವನ ಈ ಪತ್ರಗಳಿಂದ ಪಾವಿತ್ರತೆಯಲ್ಲಿಯೂ ಸಂತ ಪೌಲನು ನೀಡಿದ ಪ್ರೋತ್ಸಾಹದಿಂದ ಹುರುಪಿನಲ್ಲಿ ಧರ್ಮ ಪ್ರಸಾರ ಕಾರ್ಯದಲ್ಲಿ ಸೇವೆ ಸಲ್ಲಿಸಲು ಒತ್ತು ನೀಡುತ್ತಿದ್ದವು. ಸಾಂಪ್ರದಾಯಿಕವಾಗಿ ತಿಮೋತಿಯು ಎಫೆಸದ ಪ್ರಥಮ ಧರ್ಮಾಧ್ಯಕ್ಷನಾಗಿ ಆರಿಸಲ್ಪಡುತ್ತಾನೆ. ತನ್ನ ಸ್ವಭಾವದಲ್ಲಿ ಮೃದುವು, ಸಾಧುವು, ವಿನಯಶೀಲನೂ ನಮ್ರನೂ ಆಗಿದ್ದ ತಿಮೋತಿಯು ತನ್ನ ತಾರುಣ್ಯದಲ್ಲೇ ಧರ್ಮ ಕಾರ್ಯದಲ್ಲಿ
ನಿಸ್ವಾರ್ಥತೆಯಿಂದ ದುಡಿದಿದ್ದಾನೆ. ಸಂತ ಜಾನ್ ದಮಾಸಿನ್ ತಿಳಿಸುವಂತೆ ತಿಮೋತಿ ಎಫೆಸದ ಧರ್ಮಾಧ್ಯಕ್ಷನಾಗಿ ಮಾತೆ ಮರಿಯಮ್ಮನವರ ಸ್ವರ್ಗಾರೋಹಣಕ್ಕೆ ಸಾಕ್ಷಿಯಾಗಿದ್ದಾನೆ. ಸಂತ ಯೋವಾನನು ತಿಮೋತಿಯನ್ನು ಕುರಿತು ಎಫೆಸೆ ಧರ್ಮಸಭೆಯ ದೇವದೂತ ಎಂದು ವರ್ಣಿಸಿದ್ದಾನೆ. ತಿಮೋತಿಯನ್ನು ಒಮ್ಮೆಯಾದರೂ ಬಂಧನದಲ್ಲಿ ಇರಿಸಿರುವ ಸಾಧ್ಯತೆ ಇದೆ. ಈ ಬಗ್ಗೆ ಹಿಬ್ರಿಯರಿಗೆ ಬರೆದ ಪತ್ರದ ಕೊನೆಯ ಸಾಲುಗಳು ತಿಳಿಸುತ್ತವೆ. ತಿಮೋತಿಯ ಅಂತ್ಯಕಾಲದ ಬಗ್ಗೆ ಖಚಿತ ಮಾಹಿತಿ ಇಲ್ಲದಿದ್ದರೂ ಕ್ರಿಸ್ತಶಕ 97ರಲ್ಲಿ ಎಫೆಸದಲ್ಲಿ ಡಯಾನ ಎಂಬ ಗ್ರೀಕ್ ದೇವತೆಯನ್ನು ಗೌರವಿಸಲು ನಡೆಸಿದ ಅನ್ಯ ಧರ್ಮೀಯರ ಮೆರವಣಿಗೆಯನ್ನು ತಡೆಯಲು ಯತ್ನಿಸಿದ ತಿಮೋತಿಯನ್ನು ಅವರು ಕಲ್ಲೆಸೆದು ಕೊಂದರು ಎನ್ನಲಾಗುತ್ತಿದೆ. ತಿಮೋತಿಯ ಪಾರ್ಥಿವ ಶರೀರವನ್ನು ಇಟಲಿಯ ಟೆರ್ಮೋಲಿ ಕೆಥೆಡ್ರಲ್ನಲ್ಲಿ ಇಡಲಾಗಿದೆ. ತಿಮೋತಿಯು ಉದರ ಕಾಯಿಲೆಗಳನ್ನು ಗುಣಪಡಿಸುವ ಮಹಾಸಂತ. ಪ್ರಿಯರೇ, ಇಂದು ನಾವು ಸಂತ ತೀತರವರ ಸ್ಮರಣೆಯನ್ನು ಕೂಡ ಮಾಡುತ್ತಿದ್ದೇವೆ. ಇವರ ಕಾಲಾವಧಿ ಕ್ರಿಸ್ತಶಕ 2ರಿಂದ 96ರವರೆಗೆ. ತೀತ ಸಂತ ಪೌಲನ ಮತ್ತೊಬ್ಬ ಶಿಷ್ಯ. ಇದನ್ನು ನಾವು ತೀತನಿಗೆ ಬರೆದ ಪತ್ರ 1ನೇ ಅಧ್ಯಾಯ 4ನೇ ವಚನದಲ್ಲಿ ಕೇಳುತ್ತೇವೆ. ಆತನ ಸ್ವಂತ ಸ್ಥಳ ಅಂತಿಯೋಕ್. ಈತ ಗ್ರೀಕನಾದರೂ ಪ್ರಭುವಿನ ಪರಮ ವಿಶ್ವಾಸಿ ಮತ್ತು ಭಕ್ತ. ಆತನ ಪ್ರೀತಿ ವಿಶ್ವಾಸಕ್ಕಾಗಿ ಜೆರುಸಲೇಮಿಗೆ ಆಗಮಿಸಿ ಪ್ರಭುವಿನ ಅದ್ಭುತ ಕಾರ್ಯಗಳ ಕುರಿತಾದ ವರದಿಗಳನ್ನು ಸಂಗ್ರಹಿಸುವ ಕಾರ್ಯ ನಿರ್ವಹಿಸಿದ್ದನು. ಜೆರುಸಲೇಮಿನಲ್ಲಿ 72 ಮಂದಿ ಪ್ರಭುವಿನ ಶಿಷ್ಯರಾಗುತ್ತಾರೆ. ಅವರಲ್ಲಿ ತೀತನೂ ಒಬ್ಬನಾಗಿರುತ್ತಾನೆ. ಸಂತ ಪೌಲನ ಧರ್ಮ ಪ್ರಸಾರ ಕಾರ್ಯದಲ್ಲಿ ತೀತ ಆತನ ಉತ್ತರಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾನೆ. ಕ್ರಿಸ್ತಶಕ 51ರಲ್ಲಿ ಜೆರುಸಲೇಮಿನಲ್ಲಿ ನಡೆದ ಶೃಂಗಸಭೆಯಲ್ಲಿ ತೀತನು ಪೌಲನೊಂದಿಗೆ ಸಭೆಯಲ್ಲಿ ಸಕ್ರಿಯನಾಗಿ ಭಾಗವಹಿಸುತ್ತಾನೆ. ಮೋಶೆಯ ಕಟ್ಟಳೆಗಳ ಅನುಷ್ಠಾನಗೊಳಿಸುವ ಕಾರ್ಯದಲ್ಲಿ ಪೌಲನಿಗೆ ಸಹಾಯಕನಾಗಿದ್ದ. ತೀತ ತದನಂತರ ಕೊರಿಂಥದಲ್ಲಿ ಬಡಬಗ್ಗರ ಏಳಿಗೆಗಾಗಿ ಅವರ ಉದ್ಧಾರಕ್ಕಾಗಿ ಕೆಲಸ ಪ್ರಾರಂಭಿಸುತ್ತಾನೆ. ಕ್ರಿಸ್ತಶಕ 64ರಲ್ಲಿ ಸಂತ ಪೌಲ ತೀತನನ್ನು ಪ್ರಮುಖ ಧರ್ಮ ಪ್ರಚಾರಕ ಎಂದು ನೇಮಿಸಿ ಕ್ರೆಟ್ ಮಹಾದ್ವೀಪಕ್ಕೆ ಕಳುಹಿಸುತ್ತಾನೆ. ಅಂತೆಯೇ ಸಂತ ಪೌಲನು ತೀತನನ್ನು ಉದ್ದೇಶಿಸಿ ಬರೆದ ಪತ್ರದಲ್ಲಿ ಅಲ್ಲಿಯ ಕ್ರೈಸ್ತ ಧರ್ಮ ಸಮುದಾಯದ ಆಡಳಿತ, ಪಾಲಕರ ನೀತಿ, ನಿಯಮ, ಜೀವನ ಶೈಲಿಯ ಬಗ್ಗೆ ಬರೆಯುತ್ತಾನೆ. ಕ್ರಿಸ್ತಶಕ 65ರಲ್ಲಿ ತೀತನನ್ನು ದಾಲ್ಮೇಷಿಯಕ್ಕೆ ಶುಭ ಸಂದೇಶವನ್ನು ಪ್ರಕಟಿಸಲು ಪೌಲ ನೇಮಿಸುತ್ತಾನೆ. ತನ್ನ 94ನೇ ವರ್ಷದಲ್ಲಿ ಕ್ರೇಟ್ ದ್ವೀಪಕ್ಕೆ ಮತ್ತೆ ಆಗಮಿಸುವ ತೀತನು ಅಲ್ಲೇ ಶಾಂತಮಯವಾಗಿ ತನ್ನ ಕೊನೆ ಉಸಿರನ್ನೆಳೆಯುತ್ತಾನೆ. ಆತನ ಪಾರ್ಥಿವ ಶರೀರವನ್ನು ಕ್ರೇಟ್ ದ್ವೀಪದ ಗೋರ್ತಿನ ಎಂಬ ಊರಿನ ಪ್ರಧಾನಾಲಯದಲ್ಲಿ ಭೂಸ್ಥಾಪನೆ ಮಾಡಲಾಗುತ್ತದೆ. ಕ್ರಿಸ್ತಶಕ 823ರಲ್ಲಿ ಅನ್ಯ ಮತದವರು ಆ ಮಹಾದೇವಾಲಯವನ್ನು ಧ್ವಂಸ ಮಾಡುತ್ತಾರೆ. ಬಳಿಕ ತೀತರ ಪುಣ್ಯ ಶರೀರವನ್ನು ಅಲ್ಲಿಂದ ವೆನಿನ್ಸಿನಲ್ಲಿರುವ ಸಂತ ಮಾರ್ಕನ ಬಸಿಲಿಕಾಗೆ ವರ್ಗಾವಣೆ ಮಾಡಲಾಗುತ್ತದೆ. ಅಂದಿನಿಂದ ಇಂದಿನವರೆಗೂ ತೀತನ ಸ್ಮರಣೆ ಅಲ್ಲಿ ನಿರಂತರವಾಗಿ ನಡೆಯುವ ಸಂಪ್ರದಾಯವಿದೆ. ಸಂತರುಗಳಾದ ತಿಮೋತಿ ಮತ್ತು ತೀತರವರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.